ತಿಳಿದಿರ್ತಕ್ಕಂತ ಮಾತೈತಿ. ಹೌದಪ್ಪ ಹೌದು. ಅದಕ್ಕೆ ಮಹಾತ್ಮರು ಒಂದು ಮಾತು ಹೇಳ್ಯಾರ ಮಾಡೋಣ. ಏನತ್ರಿ ಸರ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣೆಲ್ಲ ಶರಣರೇರುವುದಿಲ್ಲ. ಹೌದಪ್ಪ ಹೌದು. ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣೆಲ್ಲ ಶರಣರೇರುವುದಿಲ್ಲ. ಹೌದಪ್ಪ ಹೌದು. ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಳಿಗೆಯನ್ನ ಹಾಕಿ ಕಂತ ಭಿಕ್ಷೆ ಬೇಡ್ಕೊಂಡು ಒಂದು ಹಿಟ್ಟು ಮಾರಿ ತಿನ್ನುವನು ನಿಜವಾದ ಜಂಗಮನಲ್ಲ. ಹೌದಪ್ಪ ಹೌದು. ಮಿಂಚದ್ದೆಲ್ಲ ಚೊಕ್ಕ ಬಂಗಾರವಲ್ಲ ವರಿಗಚ್ಚಿ ನೋಡನ್ನ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ಯಾರ. ಹೌದು. ಇದೇ ಮಾತು ಯಾಕೆ ಹೇಳಿದ್ರಿ ಸರ್ ಅವರು? ಇವತ್ತು ಒಂದು ಗಿಡದಾಗ ಹೂ ಆಗ್ಯಾವಂದ್ರೆ ಎಲ್ಲಾ ಕಾಯಾಗಿ ಹಣ್ಣಾಗಿ ನಮ್ ಬಾಯಾಗ ಬೀಳ್ತಾವಲ್ಲಕ್ ಬರಂಗಿಲ್ಲ. ಯಾಕ್ರಿ ಸರ? ಸ್ವಲ್ಪ ಬಿರುಗಾಳಿ ಬೀಳ್ತಪ್ಪ ಅಂತಾರ, ಗಿಡದಾಗ ಆಗಿರ್ತಕ್ಕಂತ ಹೂ ಏನ್ ಮಾಡ್ತಾವ? ತುಸು ಉದುರು ಹೋಗ್ತಾವ ಗಾಳಿಗೆ. ಅದಕ್ಕೆ ಹೇಳ್ಯಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳ್ಯಾರ. ಹೌದಪ್ಪ ಹೌದು. ಇನ್ನು ಪುರಾಣ ಹೇಳೋರೆಲ್ಲ ಪಂಡಿತರು ಇರಂಗಿಲ್ಲ, ಶಾಣರೇ ಇರಂಗಿಲ್ಲ ಅಂತ ಹೇಳ್ಯಾರ. ಯಾಕೆಪ್ಪ ಯಾಕೆ ಶಾಲೆ ಇರಂಗಿಲ್ಲ? ಈಗ ನಿಮ್ಮಂತವ್ರು ಪುರಾಣ ಹೇಳೋರು ಬಾ ಮಂದಿ ಆಗ್ಯಾರ. ಹೆಂಗ್ ಹೇಳ್ತಾರ ಪುರಾಣ? ಸ್ಟೇಜ್ ಮ್ಯಾಗ ನಿಂತ ಹೇಳ್ತಾರ ಅವ್ರು. ಏನತ್ತ? ಯಾರು ಬದನಿಕಾಯಿ ತಿನ್ಬೇಡ್ರಿ ತಮ್ಗೊಳ್ಳೆ, ನಿಮ್ಗೆ ಬದನಿಕಾಯಿ ತಿಂದ್ರೆ ರೋಗ ಬರ್ತೈತಿ, ಯಾರು ಬದನಿಕಾಯಿ ತಿನ್ಬೇಡ್ರಿ ಅಂತ ಮಂದ್ಯಾಗ ಹೇಳೋದು. ಮಂದ್ಯಾಗ ಬದನೆಕಾಯಿ ತಿರ್ಬೇಡ ಅಂತ ಹೇಳುದು. ಮನ್ಯಾಗ ಹೋಗಿ ಅವನ ಕೈಲಿ ಒಳಗ್ ಶೇಂಗಾ ಚಟ್ ಹಾಕಿ ಹೊಡಿದು. ಅಂತವ್ರಿಗೆ ಏನಪ್ಪಾ ಅಂತಂದ್ ನಿಜವಾದ ಪಂಡಿತರ ಅನ್ನಂಗಿಲ್ಲ, ಶಾಣ್ಯರ್ ಅನ್ನಂಗಿಲ್ಲ ಅಂತ ಹೇಳ್ಯಾರ. ಹೌದಪ್ಪ. ಇನ್ನು ಮಿಂಚದ್ದೆಲ್ಲ ಚೊಕ್ ಬಂಗಾರ ಅಲ್ಲ ಅಂತ ಹೇಳ್ಯಾರ. ಯಾಕೆಪ್ಪ ಯಾಕೆ ಬಂಗಾರ ಅಲ್ಲ? ಈಗ ಜೋಗ್ಯಾರ ಸಾಮಾನು ಬಂದವ್ ನೋಡ್ರಿ ಬೇಕಲ್ಲಿ. ಬಂದವ್ರಲ್ಲೇ ಸಿಂಟ್ಯಾಕ್ಸ್. ಸೆಂಟ್ಯಾಕ್ಸ್ ಅಲ್ಲ ಮಗ, ನಾವು ಬೆಂಟ್ಯಾಕ್ಸ್. ಬೆಂಟ್ಯಾಕ್ಸ್ ಅನ್ರಿ ಅವು. ಆ ಬೆಂಟ್ಯಾಕ್ಸ್ ಹಂಗ ಕಾಣಿಸ್ತಾವ ಕೇರ್ ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾವ. ಹೊಳಿತಾವಲ್ಲ ತಳ 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 ತಳ. ಆದ್ರ ಅವಕ್ ಬಂಗಾರ ಅಲ್ಲಕ್ ಬರಂಗಿಲ್ಲ. ಬಂಗಾರ ಅನ್ಬೇಕಾದ್ರೆ ಎಲ್ಲಿ ಹೋಗಿ ಚೌಕಾಶಿ ಮಾಡ್ಬೇಕು? ನಾವು ಚಲೋ ಬಂಗಾರ ಯಾವುದು, ಸುಮಾರು ಬಂಗಾರ ಯಾವ್ದು ತಿಳ್ಕೊಬೇಕಾಗಿತ್ತಂದ್ರ ಹೌದು ಆ ಪತ್ತಾರ ಮನಿಗೆ ಹೋಗಿ ಹೊರಗಲ್ಲಿಗೆ ಹಾಕಿ ನೋಡ್ದಕ್ರ ಅವಾಗ ಹಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಒತ್ತಟ್ಟಿ ಹಾಕದಲ್ಲ. ಹೌದಪ್ಪ. ಹಂಗ ಇವತ್ತಿನ ದಿವಸ ಹೌದು ಒಂದು ಕುರುಗೋಟ ಕಲಾ ಸಂಘ, ಒಂದು ಅಫ್ಜಲ್ಪುರ ಕಲಾ ಸಂಘ ಏನು ಕೊಡ್ಸ್ಯಾರಲ್ಲ ಮಾಡು. ಹೌದಪ್ಪ ಹೌದು. ಇದ್ರಾಗ ಯಾರ್ಯಾರ ಗಡ್ಡಿಗೆ ಎಟ್ಟೆಟ್ಟು ಸುಟ್ಟದ, ಯಾರ್ಯಾರಿಗೆ ಭಗವಂತ ಎಟ್ಟೆಟ್ಟು ಬುದ್ಧಿ ಕೊಟ್ಟವನ್ನಂತೇಳಿ ನೋಡ್ಬೇಕಂತೇಳಿ ಪರೀಕ್ಷೆ ಕುಂಡ್ರಿಸ್ಯಾರ. ಹೌದು, ಪೇಪರ್ ಬರ್ಲಿಕ್ಕ ಕುಂಡ್ಸ್ಯಾರ ಇವತ್ತಿನ ದಿವಸ. ಇದ್ರಾಗ ಯಾವ ಮಗ ಸ್ವಂತ ಬರಿತಾನ, ಯಾವ ಮಗ ಕಾಪಿ ಹೊಡಿತಾನ, ಯಾವ ಹೆಚ್ಚಿಗೆ ಮಾರ್ಕಸ್ ತೋತಾನ, ಯಾವ ಕಮ್ಮಿ ತೋತಾನ ಅಂತೇಳಿ ನೋಡ್ಬೇಕಂತೇಳಿ ಪರೀಕ್ಷೆ ಕುಂಡ್ರಿಸ್ಯಾರ. ಹೌದು, ಹೆಚ್ಚಿಗೆ ಮಾರ್ಕಸ್ ತಗೊಂಡ್ ಮಗನ್ ಏನ್ ಮಾಡುದು, ಕಮ್ಮಿ ಮಾರ್ಕಸ್ ತಗೊಂಡ್ ಮಗನ್ ಏನ್ ಮಾಡುದು? ಯಾವ ಹೆಚ್ಚಿಗೆ ಮಾರ್ಕಸ್ ತೋತಾನ ಅವ್ನಿಗೆ ಮುಂದೆ ಹಾರಿಕೆಗೆ ಹಚ್ಚೋದೈತಿ. ಹೌದು. ಯಾವ ಕಮ್ಮಿ ತೋತಾನ ಇಲ್ಲೇ ಮುಂದೆ ದನ ಕಾಯಕ್ ಹಚ್ಚೋದೈತಿ. ದನ ಕೊಡದಚ್ಚೋ ಕೆಲಸ ಐತಿ. ಹೌದಪ್ಪ. ಅಟ್ಟೆ ಕಮಿಟಿ ಅವರು ಪಚ್ಚ ಹಾಕೋತಾರ ಮಾಡೋಣ. ಹೌದಪ್ಪ. ಇರ್ಲಿ, ಯಾಕಂತ ಕೇಳಿದ್ರ ಹೌದು ವಿಷಯಗಳನ್ನ ಮಾತಾಡಿದ್ರೆ ಹೆಂಗಾಗಿರ್ಬೇಕಂತ ಕೇಳಿದ್ರ ಹೆಂಗಪ್ಪ? ಕಮಿಟಿ ಅವ್ರು ಈಗಾಗಲೇ ವಿಷಯವನ್ನ ಇಟ್ಟಾರ. ಹೌದು, ಇಟ್ಟಾರಲ್ಲ. ಒಂದು ಏನ್ ವಿಷಯ ಇಟ್ಟಾರ ಅಂತ ಕೇಳಿದ್ರ ಕಂಬಳಿ ಶ್ರೇಷ್ಠ ಏನ ಭಂಡಾರ ಶ್ರೇಷ್ಠ ಎರಡು ವಿಷಯ ಇಟ್ಟಾರು. ಏನ ಯಾಕೆ ದಂಗಲ್ ಮಾಡ್ಲತ್ತೀರಿ? ಏನ್ರಿ ಏನ್ ಬೇಕಾಯ್ತ್ರಿ? ಹಲೋ ಹಲೋ. ಹಾ ಇರ್ಲಿ, ಯಾಕಂತ ಕೇಳಿದ್ರೆ ನೀವು ಆ ಕಡೆ ಹೊಳಸ್ತಿರ್ಕಾರ, ಈ ಕಡೆ ಒಂದು ಸೌಂಡ್ ಕೇಳಿಸ್ಲಿಲ್ಲ, ಹಾಡನ್ನೇ ತುಂಬಂಗಿಲ್ಲ ಅಣ್ಣ. ನಮಗೋಟ್ ಸೌಂಡ್ ಬೇಕ್ರಲ್ಲ. ಹಲೋ. ನಿಮಗೆ ಎಷ್ಟು ಕಾರ್ಯಕ್ರಮ ಹುರುಪಬೇಕಂದ್ರ ಸೌಂಡ್ ನಮಗೆ ಎಷ್ಟು ಕ್ಲಿಯರ್ ಇರದ ಅಟ್ ನಮಗ ಹಾಡ್ಲೋಕ ಚಂದ. ಹೌದಪ್ಪ. ನೀವು ನಿಮ್ ಕಡೆ ಇಟ್ಕೊಂಡ್ರೆ ಅದಕ್ಕೆ ಅಭ್ಯಂತರ ಇಲ್ಲ. ಹೌದು. ಇರ್ಲಿ, ವಾದ ಏನ್ ನಡೆದೈತೆ ಅಂತ ಕೇರ್ ಮಾಡೋಣ. ಏನಪ್ಪ ವಾದ? ಭಂಡಾರ ಶ್ರೇಷ್ಠ ಏನ ಕಂಬಳಿ ಶ್ರೇಷ್ಠ ವಿಷಯ ಇಟ್ಟ ಕಾಲಕ್ಕ ಏನಾತಪ್ಪ? ನನ್ನ ಪಾಲಿಗೆ ನಾ ಏನ್ ಹೇಳ್ಕೊಡೈತಿ ಕೇರ್, ಭಂಡಾರ ಅನ್ನುವಂಥದ್ದು ನಮ್ಮ ಪಾಲಿಗೆ ಇರ್ಲಿ, ಕಂಬಳಿ ಅನ್ನುವಂಥದ್ದು ಸರ್ಜೋಡಿ ಕಲಾವಿದರಿಗೆ ಇರ್ಲಿ ಅಂತ ಹೇಳಿದ್ದು ವಿಷಯ ಇರ್ಲಿ ಅಂತ ಹೇಳಿದೇವಿ. ಹೌದಪ್ಪ. ನಮ್ಮ ರೇವಣಸಿದ್ಧ ಮಾಸ್ತರ್ ಅವ್ರು ಹೇಳಿದ್ರು. ಏನತ್ತ? ಇಡೀ ಜಗತ್ತಿಗೆ ಏನಪ್ಪಾ ಅಂತಂದ್ರ ಹುಟ್ಟದ ಹಿಡ್ಕೊಂಡು ಸಾಯತನ ಕಂಬಳಿ ಬೇಕು. ಕಂಬಳಿದಿಂದ ಏನಪ್ಪಾ ಅಂತಂದ್ರ ಬಹಳ ಪವಾಡಗಳನ್ನಾಗ್ಯಾವ. ಹೌದಪ್ಪ. ಕಂಬಳಿ ಬೀಸಿ ಮಳಿ ಕರ್ದಾರ. ಹೌದಪ್ಪ. ಕಂಬಳಿ ಹಾಸಿ ಹೊಳಿ ದಾಟ್ಟಾರ. ಅನೇಕ ಜಾಗದೊಳಗೆ ಇಂತಿಂತ ಪವಾಡಗಳಾಗ್ಯಾವ, ಕಂಬಳಿದಿಂದ ಆಗ್ಯಾವ. ಮುಂದಿನ ಸಂಧಿಗೆ ಭಂಡಾರದಿಂದ ಏನೇನಾಗ್ಯದ ಅನ್ನುವಂಥದ್ದು ಹೇಳ್ರಿ ಅನ್ನುವಂತ ಮಾತನ್ನ ಹೇಳ್ಯಾರ. ಹೌದಪ್ಪ. ಭಂಡಾರದಿಂದ ಏನೇನಾಗ್ಯದ ಅಂತ ಕೇಳಿದ್ರು ಮಾಡೋಣ. ಏನ್ರಿ ಸರ? ಭಂಡಾರ ಅನ್ನುವಂಥದ್ದು ಬಂಗಾರ ಆಗತ್ ಕೇಳ, ಭಂಡಾರ ನಂಬುದವ್ರು ಬಾಳೆ ಬಂಗಾರ ಆಗ್ಯದ ಅಂತ ಹೇಳ್ಯಾರ. ಹೌದಪ್ಪ. ಹೌದು. ಯಾಕಂತ ಕೇಳಿದ್ರ ಯಾಕಪ್ಪ? ಬೇಕಾದಂತ ರೋಗ ಆದಂದ್ರು ಕೂಡ ಅದನ್ನ ಹೋಗ್ಲಾಡಿಸುವಂತ ಶಕ್ತಿ ಅಲ್ಲಿ ನನ್ನ ಅಪ್ಪನ ಭಂಡಾರದೊಳಗೈತಿ. ಭಂಡಾರದೊಳಗೈತಿ ಐತಪ್ಪ, ಐತಿ. ಎಲ್ಲ ಮುನ್ನ ಮೈಗೆ ಕುಷ್ಠರೋಗ ಏನದ ರೋಗ ಹತ್ತದಂತ ಟೈಮ್ದೊಳಗ ಏನಾತಪ್ಪ? ಅಕ್ಕಯ್ಯ ಜೋಗ ನತ್ತಕ್ ಹೋಗಿ ಭಂಡಾರದಿಂದ ಮೈಗತ್ತಿರ್ತಕ್ಕಂತ ರೋಗ ವಾಸಿ ಮಾಡ್ಕೊ
ಮಂಡ ತಾಯಿ ಎಲ್ಲಮ್ಮ ದೇವಿ. ಹೌದಪ್ಪ ಹೌದಾ. ಇದು ಭಂಡಾರದಿಂದ. ಹೌದು. ಯಾಕಂತ ಕೇಳಿದ್ರೆ ಭಂಡಾರ ಒಯ್ದು ಹೊಲ ಮನಿ ಸೀಮ್ಯಾಗ ಹೊಡಿ ಅಂತ ಹೇಳ್ಯಾರ. ಹೌದಪ್ಪ ಹೌದು ಹೇಳ್ಯಾರು. ಯಾಕಂತ ಕೇಳ್ರ ಅಂತ ಹೊಲ ಮನಿ ಸೀಮ್ಯಾಗ ಹೊಡೆದ್ರೆ ಬೆಳಿ ಹೆಂಗ್ ಬರ್ತೈತಿ ಕೇಳ್ರ ಬಂಗಾರ ಬಂದಂಗ ಬರ್ತೈತಿ ಅಂತ ಹೇಳ್ಯಾರ. ಬಂಗಾರ ಬೆಳೆದಂಗ ಬೆಳಿತೈತಿ ಹೊಲ. ಎದರ ದೇಶಂದ? ಭಂಡಾರ ಮುಂದ. ಭಂಡಾರದೊಳಗ ಅಂತ ಶಕ್ತಿ ಐತಿ. ಐತಪ್ಪ. ಯಾಕಂತ ಕೇಳ್ರ ನನ್ನಪ್ಪ ಮುತ್ಯ ಮಾಳಿಂಗರಾಯ ಗುರು ಬೀರ್ದೇವ್ರ ಕಾಡಬಾರ್ದ ಬೇಡದ ಆಟಕ್ಕ ಹುಲಿ ಮರಿ ಊಟಕ್ಕ ಹುಲಿಗನ್ನ ಬೇಡದ ಕಾಲಕ್ಕ ಮಾಳಿಂಗರಾಯಾಗ ಕಾಡ್ಬೇಕಂತ ತಿಳ್ಕೊಂಡು ಪಾಂಡವರು ಕೊಟ್ಟಿ ಹೂ ಬೇಡದ ನಾಗರಬಾಯಿ ಶೀತಾಳ ಬೇಡದ. ಹೌದಪ್ಪ. ಮುತ್ತ ಮಾಳಿಂಗರಾಯ ತರ್ತೀನಿ ಅಂತೇಳಿ ಗುರುವಿಗೆ ವಚನ ಕೊಟ್ಟ. ಹೋಗುವಂತ ಟೈಮ್ದೊಳಗೆ ಬೀರ್ದೇವ್ರ ಮಗನಿಗೆ ಶಿಶು ಮಗನಿಗೆ ಕಾಡ್ಬೇಕಂತೇಳಿ ಏನ್ ಮಾಡಿದಪ್ಪ? ಮಳಿ ಬೋರೆಂಬ ಮಳಿ ಸುರ್ಲಿಕ್ಕತ್ತು. ಹೋಗಿ ಬೋರಿ ಹಳ್ಳ ದಂಡೆಗೆ ನಿಂತು ನೋಡ್ತಾನ. ಬೋರಿ ಹಳ್ಳಿ 2 ಅಡಿ ಏಕಾಗಿ ಹರಿತಿತ್ತು. ಹೌದಪ್ಪ ಹೌದಾ. ಹರಿಯುವಂತ ಟೈಮ್ದೊಳಗ ಮುತ್ತ ಮಾಳಿಂಗರಾಯ ಏನ್ ಮಾಡ್ತಾನ? ಏನಪ್ಪ? ತನ್ನ ಭಂಡಾರ ಬಟ್ಟವಾದನ್ನು ತೆಗೆದು ಒಂದು ಹರಿಯುವಂತ ಹಳ್ಳಕ್ಕ ಬೀರದೇವರನ್ನು ನೆನೆಸಿ ಹೊಡೆದಾಕ ಹರಿಯುವಂತ ಹಳ್ಳಿ 2 ತುಂಡಾಗಿ ನಿಂತೈತಿ. ಹರಿಯುವಂತ ಹಳ್ಳಿ 2 ತುಂಡಾಗೈತಿ. ಹೌದಪ್ಪ ಹೌದಾ. ಭಂಡಾರದಿಂದ ಮಾಡೋಣ. ಹೌದಪ್ಪ ಹೌದು. ಅವಾಗ ಮುತ್ಯ ಮಾಳಿಂಗರಾಯ ಹೋಗಿ ಪಾಂಡವರು ಕೊಟ್ಟಿ ಹೂ ತಂದ ನಾಗರಬಾಯಿ ಶೀತಾಳ ತಂದ ಗುರುವಿನ ಸೇವಾ ಮಾಡ್ದ. ಅವಾಗ ಏನಾಯ್ತಂತ ಕೇಳಿದ್ರೆ ಅಟ್ಟ ಸೇವಾ ಮಾಡಿದ್ರೆ ಬೀರದೇವ್ರು ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡಿದ? ಅಪ್ಪ ಮಾಳಪ್ಪ 6 ದಿವಸ ಆಯ್ತು ಹುಲಿ ಹಾಲು ಊಟ ಮಾಡಂಗಾಗೈತು, ನನಗೆ ಹುಲಿಗಿನ ತರಬೇಕಂದ ಕಾಲಕ್ಕ. ಅವಾಗ ಮಾಳಿಗರಾಯ ಏನ್ ಹೇಳಿದ? ಮುತ್ಯ ಮಾಳಿಗರಾಯ ಏನ್ ಮಾಡ್ತಾನಂತ ಕೇಳಿದ್ರೆ ಗುರುವಿಗೆ ಕೈ ಮ್ಯಾಗ ಕೈ ಹಾಕಿ ವಚನ ಕೊಟ್ಟಪ್ಪ, ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ಒಂದಿತ್ತಪ್ಪ ಅಂತಂದ್ರ, ಹೌದು ತಾಯಿ ಆಶೀರ್ವಾದ ಒಂದಿತ್ತಪ್ಪ ಅಂತಂದ್ರ, ಹೌದು ನೀನು ಸೇವಾ ಮಾಡ್ತೀನಿ ಅಂತಂದ ಕಾಲಕ್ಕ ಆ ಮಾಳಿಂಗರಾಯ ಏನ್ ಮಾಡ್ತಾ ಅಂತ ಕೇಳಿ ಹುಲಿ ಶೋಧ ಮಾಡ್ಕೊತ ಹೊರ್ತಿ ನಿಂಬಾಳ ಗುಡ್ಡಕ್ಕೆ ಬಂದಂತ ಟೈಮ್ದೊಳಗ ಏನಾತಪ್ಪ? ಹುಲಿ 3 ದಿವಸ ಆಗಿತ್ತು. ಹುಲಿ ತಾಯಿ ಮೈಲಿಕ್ ಆಗಿತ್ತು. ಹೌದಾ. ಅವಾಗ ಏನಾಯ್ತಂತ ಕೇಳ್ರ ಆ 7 ಅಡಿ ನಾಗಪ್ಪ ಹೆಡಿ ಎತ್ತಿ ಬರ್ತಿತ್ತ ಮರಿಗಳನ್ನ ತಿನ್ನಾಕ. ಹೌದಪ್ಪ, ಮರಿ ತಿನ್ನಾಕ ಬಂದಿದ್ದ. ಅವಾಗ ಏನಾಯ್ತಂತ ಕೇಳ್ರ ಏನಪ್ಪ? ಮುತ್ಯ ಮಾಳಿಗರಾಯ ತನ್ನ ಭಂಡಾರ ಬಟ್ಟವಾದಾಗ ಭಂಡಾರ ತೆಗೆದಕ್ರ 7 ಅಡಿ ನಾಗಪ್ಪ ತಾಮನಿ ಹೊಡೆದು ನಿಂತು ಬಿಟ್ಟ. ಹೌದಪ್ಪ ಹೌದಾ. ಅವಾಗ ಮುತ್ಯ ಮಾಳಿಂಗರಾಯ ಹುಲಿ ಮರಿಯಾಗಿ ಕೂ ಹೊಡೆದಂತ ಟೈಮ್ದೊಳಗೆ ಏನು ಹುಲಿ ತಾಯಿ ಮೈಲಿಕ್ ಹೋಗಿತ್ತಲ್ಲ, ಹೌದಾ, ಅವಾಗ ಬಂದ ಮರಿಗಳಿಗೆ ಕೇಳ್ತಾ ತಾಯಿ ಇದ್ದಾಕಿ ಏನತ್ತಪ್ಪ? ಇಲ್ಲಿ ಯಾರು ಬಂದಾರ, ನರಮಾನವ್ರು ಯಾರು ಬಂದಾರ, ಇಂತ ಗುಡ್ಡ ಗವ್ವಾರದೊಳಗೆ ಅಡವಿ ಅರಣ್ಯದೊಳಗೆ ಯಾರು ಬಂದಾರ, ಎದಕ್ಕೆ ಬಂದಾರ ಅಂತಂದ ಕಾಲಕ್ಕ ಅವಾಗ ಆ ಮರಿಗಳು ಹೇಳ್ತಾವ ತಾಯಿ ಅಂತ ಮಹಿಮಾ ಪುರುಷ ಅಂತ ಮಹಾನ್ ಪುರುಷ ಬಂದಾನಂತೇಳಿ ನಮ್ಮ ಜೀವ ಉಳ್ದೈತಿ. ಹೌದಾ. ನಿನ್ನ ನೋಡೋ ಭಾಗ್ಯ ನನಗೆ ಸಿಕ್ಕೈತಿ, ನಾನು ನೋಡೋ ಭಾಗ್ಯ ನಿನಗೆ ಸಿಕ್ಕೈತಿ. ಹೌದಾ. ಅವ ಎದಕ್ಕೆ ಬಂದಾನ ನೀನೇ ಕೇಳಂದ ಕಾಲಕ್ಕ ಅವಾಗ ಮಾಳಿಂಗರಾಯ ಕರೆದ ಕೇಳ್ತಾ ಹುಲಿ ತಾಯಿ ಏನತ್ತಪ್ಪ? ಯಪ್ಪ ನೀ ಯಾರದ ಇಂತ ಗುಡ್ಡ ಗವಾರದಾಗ ಬರ್ಲಾಕ ಕಾರಣ ಇಲ್ಲಿ ಎದರ ಸಲಿಂದ ಬಂದಿದಂದ ಕಾಲಕ್ಕ. ಹೌದಪ್ಪ. ಮಾನವರಲ್ಲಿ ಮನಿಗೇನಿ, ದೇವರಲ್ಲಿ ದೇವಗೇನಿ, ಸಿದ್ಧರಲ್ಲಿ ಶಿವಗೇನಿ, ಸಿಡಿಯಾದ ದೇವರ ಶಿಷ್ಯ ಶುದ್ಧ ಮಾಲಿಂಗೇಶ ನನ್ನ ಹೆಸರೈತಿ ತಾಯಿ. ಹೌದಾ. ನನ್ನ ಗುರು ಕಾಡಬಾರ್ದ ಕಾಡ್ಯಾನ, ಬೇಡಬಾರ್ದ ಬೇಡ್ಯಾನ, ಆಟಕ್ಕ ಹುಲಿ ಮರಿ ಊಟಕ್ಕ ಹುಲಿಗೇನೆ ಬೇಡ ನಂದ ಕಾಲಕ್ಕ. ಹೌದಪ್ಪ. ಆ ಹುಲಿ ಹಾಲು ಒಯ್ಲಿಕ್ ಬಂದಿ ನಂದ ಕಾಲಕ್ಕ. ಅವಾಗ ಮಾಳಿಂಗರ ಹೇಳ್ತಾನ ನಿನ್ನ ಮಕ್ಕಳ ಜೀವ ಉಳಿಸಿದಿ. ಹೌದಾ. ನೀ ಏನ್ ಬೇಡ್ತಿ ಬೇಡ ಹುಲಿ ಅಂತೇಳಿ ಕೇಳೋದ ಕಾಲಕ್ಕ. ಹೌದಪ್ಪ. ತರಿ ಹೊಡೆದ ನೆತ್ತಾಕ್ರ ಮುತ್ಯ ಮಾಳಿಂಗರಾಯ ಹುಲಿ ಹಾಲು ಹಿಂಡ್ಕೊಳಕ್ ತಯಾರಾಕನ. ಹೌದಾ. ಬಂಗಾರ ಗಿಂಡಿ ಒಳಗ ಹಾಲು ಹಿಂಡ್ಕೋತಾನ. ಹೌದು. ಅವಾಗ ಹಿಡ್ಕೊಂಡು ಮನದೊಳಗೆ ವಿಚಾರ ಮಾಡ್ತಾನ ಏನತ್ತಪ್ಪ, ನನ್ನ ಗುರು ಮೊದಲೇ ಸಂಶಯ ಕೋರದವರದಾನ. ಹೌದು. ಇವ್ ಎದ್ರ ತಂದಾನತ್ತೆ ತಿರಸ್ಕಾರ ಮಾಡ್ತಾನ ತಾಯಿ, ನಿನ್ನ ಮರಿಗೋಳ ಕೂಣ್ ಕೊಡ್ಬೇಕಂದ ಕಾಲಕ್ಕ. ಅವಾಗ ಮರಿಗೋಳ ಕೂಣ್ ತಗೊಂಡು ಮುತ್ಯ ಮಾಳಿಂಗರಾಯ ಏನ್ ಮಾಡ್ತಾನಂತ ಕೇಳಿದ್ರ ಏನಪ್ಪ, ಆ ಹುಲಿ ತಾಯಿ ವರ್ಷಕ್ಕಾಗುವಂತ ಫಲ 12 ವರ್ಷಕ್ಕಾಗುವಂತ ಫಲ ವರ್ಷಕ್ಕೊಮ್ಮೆ ಆಗುವಂತ ಚಾಜಾ ಕೊಟ್ಟು ಹುಲಿ ಮರಿಗಳನ್ನ ತಗೊಂಡುಕೊಂಡು ಆ ಹುಲಿ ತಾಯಿಗೆ ಕೂನ ಕೊಟ್ಟೇನಪ್ಪ ಅಂತಂದ್ರ ಸದ್ಯ ಹುಲಿಗುಡದೊಳಗ ಕೂನ್ ಉಳಿಸಿ ಹೋಗ್ಯಾನ ಯಾರು ಮುತ್ಯ ಮಾಳಿಂಗರಾಯ. ಹೌದಪ್ಪ. ಹೌದು. ಅಲ್ಲಿ ಅಂತ ಕೆಟ್ಟ ಹಾವಿದ್ರು ಕೂಡ, ಹೌದಪ್ಪ, ಕೆಟ್ಟ ಶರ್ಪ್ ಇದ್ರು ಕೂಡ ಅದಕ್ಕೆ ತಾಮನಿ ಮಾಡುವಂತ ಶಕ್ತಿ ಭಂಡಾರದೊಳಗ ಐತಿ. ಐತಪ್ಪ ಐತಿ. ಮುಂದಿನ ಸಂಧಿಗೆ ಮಾತ್ರ ಜಾಡಿ ಏಲಿಯನ ಪವಾಡಗಳನ್ನ ಮಾಡ್ಯಾದ. ಈ ಸದ್ಯ ಏನಾರ ಕಚ್ಚ ಗಾಯ ಆದ್ರೂ ಕೂಡ ಮದುಮಕ್ಕಳಿಗೆ ಹಿಡ್ಕೊಂಡು ಹೌದಾ ಬೇಕಾದ ಕೆಲಸಕ್ಕೂ ಕಂಬಳಿ ಹೆಂಗ್ ಬೇಕಾಕದ ನೋಡು ಹಂಗ ಭಂಡಾರನೂ ಬೇಕಪ್ಪ ಬೇಕು. ಯಾಕತ್ ಕೇರ ಅರ್ಶನ ಹಚ್ಚಬೇಕಾದ್ರೆ ಈಗ ಮದುಮಕ್ಕಳಿಗೆ ಅರ್ಶನ ಹಚ್ಚಬೇಕಾದ್ರು ಅಲ್ಲಿ ಬೇಕಲ್ಲ, ಅಲ್ಲಿನೂ ಬೇಕೇ. ಹೌದಾ. ಹೆಂಗ ಕೈಲಾಸದೊಳಗೆ ಕಂಬಳಿ ಹುಟ್ಟದಲ್ಲ ಹಂಗ ಇದನ್ನು ಕೂಡ ಭಂಡಾರನು ಕೈಲಾಸದೊಳಗೆ ಹುಟ್ಟಿ ಬಂದೈತಿ. ಹೌದಪ್ಪ. ಹೌದಾ. ನಮ್ಮ ಹಾಲು ಮತ್ತಕ್ಕೆ ಹೆಂಗ ಬಂದೈತಿ, ಮುಂದೆ ಎಲ್ಲಿ ಬಂದು ಟಚ್ ಆಗೈತಿ, ಹೆಂಗ ಬಂದು ಕೂಡೈತಿ ಅನ್ನುವಂತ ಮಾತ ಹೌದಾ ಮುಂದಿನ ಸಂಧಿ ಹೇಳು ಅನ್ನುವಂತ ಮಾತನ್ನ ಇಟ್ಕೊಂಡು ಹೌದು ಇರ್ಲಿ. ಯಾಕತ್ತ ಕೇಳಿದ್ರೆ ಬಹಳ ಮಾತಾಡ್ಲಾರೆ ಒಂದು 4 ನೋಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ನಮಗ್ ಟೈಮ್ ಬಹಳ ಕೊಟ್ಟಿಲ್ಲ ಕಮಿಟಿ ಅವರು. ಹೌದಾ. ತುಸು ಕೊಟ್ಟಾರ. ಇರ್ಲಿ. ಈಗ ಅವ್ವಾಗಳು ಬಹಳ ಚಂದ ಕೊತ್ತಾರ. ಮುಂದಿನ ಸಂಧಿಗೆ ಅವ್ವಾಗಳು ಬದ್ದಲ್ಲ ಮಾತು ಹೇಳೋದದ. ಹೌದಪ್ಪ. ಈಗ ನಸರಿ ನಾನು ಮಾತಾಡ್ತಾ ಇರ್ಲಿ. ನಮ್ಮ ಪಿಂಟೋನ ಒಂದು ಮಾತು ಹೇಳೋದೈತಿ. ಏನತ್ತಪ್ಪ?
ಕಾರ್ಯಕ್ರಮ ಮಾಡ್ರಿ, ಜಿಗದ್ಯಾಡ್ರಿ, ಕುಣಿದ್ಯಾಡ್ರಿ, ಹಾರಿ ಕರೆ. ಹೌದಾ? ಆದ್ರ ಮಗ್ಗಲಿಕ್ಕಿನ ಮ್ಯಾಲೆಗೆ ಪೆಟ್ಟಾಗುವಂಗ ಮಗ್ಗಲಿಕ್ಕಿನ ಮ್ಯಾಲೆಗೆ ಹೌದು. ಚುಚ್ಚಿ ಮಾಡಿ ನೀವ್ ಹೇಳಿದ್ರ ಒಂದು ಮಾತ ಏನತ್ತಪ್ಪ? ಬರನ ಗಡಬಡಕ್ಕೆ ಬಿದ್ದಾರ. ನಾವು ಗಡಬಡಕ್ಕೆ ಬೀಳಾದ ಏನ್ ಮಾಡಿದೇವ್ ಅಂತದ ಗಡಬಡಕ್ಕೆ ಬಿದ್ದಿದೇವ್ ಅಲ್ಲಕ್ಕ. ಅಂತದ್ ನಾವು ಗಡಬಡಕ್ಕೆ ಬಿದ್ದು ಏನು ತಪ್ಪು ಮಾಡಿದೇವ್ ಅದು ಹೇಳ್ರಿ. ಏನ್ ತಪ್ಪು ಮಾಡ್ಯಾರಿ? ಯಾಕ್ರಿ? ಏನ್ ತಾಳ್ ಬರ್ರಿ ಹುಡುಗರು ಏನ್ ಕಾನ್ ಮುರ್ಕೊಂಡು ಏನ್ ಮಾಡಿದ್ರು ತಪ್ಪು ಮಾಡಕ್ ಗಡ್ಬಡಕ್ ಬೀಳಾಕ? ಕಲೆ ತೋರ್ಸಾಕ್ ಬಂದು ತೋರಿಸಿ ಹೋಗುದು. ನೀವ್ ಎಟ್ಟ ಕಲೆ ನಿಮ್ಮದಂತೆ ಕೆಟ್ಟ ಶಕ್ತಿ ಅದ, ನೀವು ತೋರ್ಸ್ರಿ. ಹೌದಾ? ನಮ್ಮಂತೆ ಕೆಡ್ತಾಕತಿ. ನಮ್ಮ ಹುಡುಗರು ಎಟ್ಟ ಕಲೆ ಮಾಡ್ತಾವ, ನಿಮ್ ಹುಡುಗರು ಎಟ್ಟ ಕಲೆ ಮಾಡ್ತಾವ. ಕಲಾ ತೋರ್ಸ್ರಿ, ನಿಮಗ್ ಬೇಡ ಅನ್ನಂಗಿಲ್ಲ. ಹಸನೆ ಕಮಿಟಿ ಅವ್ರ ರೊಕ್ಕ ಎದು ಕೊಟ್ಟಾರ? ಆಡಕ್ ಕೊಟ್ಟಾರ ಅವ್ರು? ನಾವು ಶಾನೆದು ನಮ್ಮಂತೆ ಕಲೆ ಐತತ್ತ 15,000 ರೂಪಾಯಿ ಹೆಣ ಚಂದ ಮಾಡ್ಯಾರ ಅವ್ರು. ಹೆಂಗತ್ತೇವ? ಹಾ ಮುತ್ಯ ನಮಸ್ಕಾರ ಮುತ್ಯ. ಹೌದು. ಇದು ಹೆಂಗ ಅಲಕತ್ತ ಗೊತ್ತದ ನಮ್ಮಳು? ಹೆಂಗಪ್ಪ? ಅದಕ್ಕೆ ಮಹಾತ್ಮರು ಒಂದು ಮಾತು ಹೇಳ್ತಾರ. ಏನತ್ತಪ್ಪ? ಉಣ್ಣಿ ಕೆಂಚೊಲೊಳಿದ್ದು ಉಣ್ಣದ ನೊರೆ ಹಾಲು, ಹೌದಾ? ಉಣ್ಣಕ್ಕಿಂತ ಕರೆ ಕಷ್ಟ ಈ ಮಾನವ ಜನ್ಮ ಅಂತ ಹೇಳ್ಯಾರ. ಇದನ್ನ ಯಾಕೆ ಹೇಳ್ಯಾರಪ್ಪ ಮಾತಾ? ಉಣ್ಣೆಲ್ಲಿ ಇರ್ತೈತಿ? ಆಕಳ ಕೆಂಚಲಾಗ. ಅದಕ್ಕೆ ಹಾಲು ಕುಡ್ಲಿಕ್ ಬರ್ತೈತೇನೋ? ಹಾಲು ಕುಡಿಬೇಕಾದ್ರೆ ಏನಾಗಿ ಹುಟ್ಟಿ ಬರ್ಬೇಕು? ಆಕಳ ಕರ ಹುಟ್ಟು ಬಂದಕ್ಕೆ ಹಾಲು ಕುಡ್ಲಿಕ್ ಬರ್ತ ಮಗನ. ನಿನ್ನಾಗ ಹುಣ್ಣಾಗಿ ಹುಟ್ಟು ಬಂದ್ರೆ ಹಾಲು ಕುಡ್ಲಿಕ್ಕೆ ಬರಂಗಿಲ್ಲ. ನಾವು ಅಂತ ಹಾಲು ಕುಡಿ ಮಕ್ಕಳಲ್ಲ. ಮತ್ ನೀವದ ಕೊಡ. ನಾನು ಈ ಹಸನೆ ಕಾಕ ಅಂತ ಹಾಲು ಕುಡಿ ಮಕ್ಕಳಲ್ಲ ನಾವು. ಏನಾದ್ರು ನೈಟಿ, ಓಟಿ, ಹಾವೇಡ್ಸ, ಕಂಟ್ರಿ ಇಂತ ಹಾಲು ಕುಡಿ ಮಕ್ಕಳು ನಾವು. ಬಂದಿ ಮತ್ತೆ ನೀನು ಮತ್ ನಾವೇನ್ ಮಾಡಕತ್ತೇವ ಕಕ್ಕ ಈಗ? ಆ ಮುತ್ತಂದು ತಪ್ಪಲ್ಲ ಅಲ್ರಿ? ಹೌದು. ಇಲ್ಲ, ನಾವೇನ್ ಹಾಡ ಆಡ್ಲಕತ್ತೇವ ಮತ್ತೇನ್ ಮಾಡಕತ್ತೇವ ಕಕ್ಕ? ಈಗ ಇಟ್ಟತನ ಕಮ್ಮನ್ ಆಗಿಲ್ಲ ಅನ್ನಂಗೈತ ಕಕ್ಕ. ಹೌದು ಸರ, ಆ ಕಾಕನ್ ತಪ್ಪಲ್ಲ ಅಲ್ರಿ? ಆಯ್ ಬಂದಾಗ ಅಂತಾಳು, ಆಯ್ ಮುಂದೆ ಹವಾ ಮಾಡ್ಕೊಳ ಮುತ್ಯ. ಹೌದು, ಅಡ್ಡಿಲ್ಲ. ಹಂಗೇನಿಲ್ಲ. ಹೌದು. ಯಾಕತ್ ಕೇಳಿದ್ರ ಇರ್ಲಿ, ಹಿರಿಯಾರ್ದ ಒಂದು ಪದ್ಧತಿ ಇರ್ತದ ಬೀರು. ಏನಪ್ಪ? ಯಾಕತ್ ಕೇಳ ಆ ಡೊಳ್ಳಿನ ಹಾಡಾನೇ ಕೇಳ್ಬೇಕು. ನೀವು ಮಾತಾಡೋದು ಬಾಳ ಕಮ್ಮಿ ಮಾಡ್ರಲ್ಲಕತ್ತಾರ. ಅಮೋಘ ಸಿದ್ಧ ಮಾಳಿಂಗರಾಯ ಬೀದವ್ರು ಏನ್ ಪವಾಡ ಮಾಡ್ಯಾರು ಹಾಡತ್ ಹೇಳ್ತಾರ ಅವ್ರು. ಇರ್ಲಿ, ಯಾಕತ್ ಕೇಳಿದ್ರ ಬಾಳ ಮಾತಾಡ್ಲಾರ್ದೆ ಈಗ ಒಂದು 4 ನುಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ಬಾಳೆ ಕೊಡೋಣತ್ತ ಮುಂದಿನ ಸಂಧಿಗೆ ಹೇಳೋಣತ್ ನಿಂದ ಪರಿಸ್ಥಿತಿ ಏನೇನ್ ಹಾಕದ. ಹೌದು. ಯಾಕತ್ ಕೇಳಿದ್ರ ಕಾರ್ಯಕ್ರಮ ಕೊಡ್ಬೇಕಾದ್ರೆ ಎಲ್ಪರಟ್ಟೆ ಜಾತ್ರೆ ಒಳಗ, ಅರಣ್ಯ ಸಿದ್ದನ ಜಾತ್ರೆ ಒಳಗ ಅಲ್ಲಿ ನೋಡಿ ಇಲ್ಲಿ ಕೊಟ್ಟಾರು. ಕಾರ್ಯಕ್ರಮ ಕೊಡ್ಬೇಕಾದ್ರೆ ಮೊದಲು ಹೇಳಿಕೊಟ್ಟಾರ ಅವ್ರು. ಏನತ್ತಪ್ಪ? ನೀವು ಎಲ್ಪರಟ್ಟ ಕಾರ್ಯಕ್ರಮ ಹೆಂಗ ಮಾಡಿರಲ್ಲ ಹಂಗೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಕೊಟ್ಟಾರ ಅವ್ರು. ಹೌದಪ್ಪ. ಹೌದು. ಅವ್ರಿಗೆ ಹೆಂಗ ಮನಸ್ಸಿಗೆ ತೃಪ್ತಿ ಆಗುವಂಗ ಕಾರ್ಯಕ್ರಮ ಕೊಡೋದು ನಮ್ಮ ಧರ್ಮ ಐತಿ. ಹೌದಪ್ಪ. ಅವ್ರ ಹೆಂಗ ಹಾಡಂದ್ರ ಹಾಡೋದೈತಿ, ಬರೀ ಮಾತಾಡಂದ್ರ ಮಾತಾಡೋದು, ಎಲ್ಲಾನು ಇದ್ದಕ್ರೆ ಜಾತ್ರೆ ಆಗೋದೈತಿ. ಈಗ 4 ನುಡಿ ಚಾಲ್ ಹಾಡಿ ಬಾಳೆ ಕೊಟ್ಟು ಬಿಡು. ಇರ್ಲಿ, ಯಾಕತ್ ಕೇಳಿದ್ರ ಹೌದು ಈಗ ಮಾತಾಡೋದ್ರ ಮುಂದಿನ ಸಂಧಿ